ಸಿಟಿಯಿಂದ ಹಳ್ಳಿಗಳ ರೋಡ್ ಯಾವ ಥರ ಇರುತ್ತೆ ಹೇಳೋಕ್ಕಾಗಲ್ಲ. ಅನ್ಲೋಡ್ ಆದಷ್ಟು ಬೇಗ ಮುಗಿಸ್ಕೋಬೇಕು, ಕತ್ತಲಾಗುವಷ್ಟರಲ್ಲಿ ಮುಗಿಸ್ಕೋಬೇಕು ಗುರು. ಟೈಮ್ ಎಷ್ಟಾಗೋಯ್ತು? ಟೈಮ್ ಬಂದು 12:45 ಆಗೈತೆ ಗುರು. ನಾವು ಆದಷ್ಟು ಒಂದು 1 ಅವರ್ 1:30 ಹೊರಟೋಗ್ಬಿಡ್ತೀವಿ ಅಲ್ಲಿಗೆ. ಆದಷ್ಟು ಬೇಗ ಅನ್ಲೋಡ್ ಮುಗಿಸ್ಕೊಂಡು ಅಷ್ಟರಲ್ಲಿ ರಿಟರ್ನ್ ಆಗಬೇಕು. ಆ ಗಾಡಿ ಬರೆದ್ರೆ ಬೇಗ ಬಂದರೆ ಜೊತೆಯಲ್ಲೇ ಹೋಗೋದು ಗುರು. ಯಾಕೋ ನಮ್ಮ ಗಾಡಿ ಏನೋ ಹೋಗ್ಬಿಟ್ಟಿದೆ ಗುರು. ಈ ಟ್ರಿಪ್ಪು ಒಂದೊಂದಲ್ಲ. ಇವಾಗ ಬರ್ತಾ ಇದ್ದೀನಿ, ಇನ್ನೇನು ಅನ್ಲೋಡ್ ಬಂದು ಒಂದು 20 ಕಿಲೋಮೀಟರ್ ಇದೆ ಲೊಕೇಶನ್. ಇನ್ನೊಂದು 20 ಕಿಲೋಮೀಟರ್ ತೋರಿಸ್ತಾ ಇದೆ. ಏನು ಗಾಡಿ ರೈಸ್ ಮಾಡ್ತಾ ಇದ್ರೆ ಒಂಥರ ವಿಜಿಲ್ ಸೌಂಡ್ ಕೇಳಿಸ್ತಾ ಇದೆ ಗುರು. ಅದಕ್ಕೆ ಸೈಡ್ಗೆ ಚೆಕ್ ಮಾಡ್ತಾ ಇದ್ದೀವಿ, ಏನು ಅಂದ್ಬಿಟ್ಟೆ ಗೊತ್ತಾಗ್ತಾ ಇಲ್ಲ. ಒಂದು ವೀಡಿಯೋ ತೆಗೆದುಬಿಟ್ಟು ಮೆಕ್ಯಾನಿಕ್ಗೆ ಕಳಿಸಿದ್ದೀವಿ. ನಮ್ಮ ಓನರ್ಗೂ ಕಳಿಸಿದ್ವಿ, ಏನೋ ಚೆಕ್ ಮಾಡಿರಿ ಅಣ್ಣ, ಏನೇನು ಅಂತ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು. ಯಾಕೆ ಈ ಥರ ಕೆಲಸ ಕೊಡ್ತಾ ಇದೆ ಅಂತಲೇ ಗೊತ್ತಿಲ್ಲ ಗುರು. ಗಾಡಿ ನಮ್ಮ ಹುಡುಗ ನೋಡಿದ್ರೆ ಬೇಜಾರಾಗೋಗ್ಬಿಡು. ಏನು ಟರ್ಬೋ ಸೌಂಡು ಅಂತಾರಲ್ಲ ಚಲ್ಪತಿ ಅಣ್ಣ? ಏನೋ ನಂಗೆ ಗೊತ್ತಿದ್ರು ತಾನೆ. ಏನು ಮಾಡೋದು ಗುರು, ಅದು ಯಾವ ಗಳಿಗೆಯಲ್ಲಿ ಯಾರ ಮುಖ ನೋಡ್ಬಿಟ್ಟು ಲೋಡಿಗೆ ಬಂದ ಏನು ಕತೆನೋ ಅಪ್ಪ. ಏನು ಜೊತೆ ಕೊಡ್ತಾ ಇದೆ. ಆ ಗಾಡಿ ನೋಡಿದ್ರೆ ಪಂಚಾರು, ಈ ಗಾಡಿ ನೋಡಿದ್ರೆ ಹೀಟಿಂಗ್ದು ಅದು ಲೈಟ್ ಬರ್ತಿತ್ತು, ಅದು ಬರಲಿಲ್ಲ. ಇಲ್ಲಿ ಬಿಜಾಪುರ ಹತ್ರ ಲಾಸ್ಟ್ ನಾನು ನೀರು ಹಾಕ್ಕೊಂಡಿದ್ದು ಕೂಲೆಂಟು. ಅದಾದಮೇಲೆ ಮತ್ತೆ ಹೀಟಿಂಗ್ ಲೈಟೇ ಬರಲಿಲ್ಲ ಗುರು. ಇನ್ನೇನು 20 ಕಿಲೋಮೀಟರ್ ಇದೆ, ಅನ್ಲೋಡ್ ಮಾಡ್ಕೊಂಡು ಹಂಗೋ ಹೋಗ್ಬಿಡೋಣಲ್ಲಪ್ಪ ಅಂದ್ಕೊಂಡಿನೇ ನೋಡಿದ್ರೆ ಈ ಥರ ಆಗ್ಬಿಡೈತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಗಾಡಿ ಸ್ಟಾರ್ಟ್ ಇಲ್ಲ. ಈ ಹೈವೇ ಎಲ್ಲ ಇದೆ. ಹೈವೇಯಲ್ಲಿ ಒಂದು 10 ಕಿಲೋಮೀಟರ್ ಹೋಗ್ಬಿಟ್ಟು ಇನ್ನು ಲೆಫ್ಟ್ಗೆ ಎತ್ಕೊಂಡ್ರೆ ಅದೊಂದು ಬ್ರಿಡ್ಜ್ ಕೆಳಗಡೆ ರೈಟಿಗೆ ಹೋಗಬೇಕು. ಅದೊಂದು 10 ಕಿಲೋಮೀಟರ್ ಹೋಗ್ಬೇಕು ಅಷ್ಟೇ ಗುರು. ಮೆಕ್ಯಾನಿಕ್ಕು ವಿಡಿಯೋದಲ್ಲಿ ಆ ಸೌಂಡ್ ಕೇಳಿಸ್ಕೊಂಡು ಅದು ಸೈಲೆನ್ಸರ್ದು ಬೋಲ್ಟ್ ಏನಾದ್ರು ಲೂಸ್ ಆಗಿರುತ್ತೆ, ಎಲ್ಲಾದರೂ ಟೈಟ್ ಮಾಡಿಸ್ಕೋ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇರೋಲ್ಲ. ಅವರು ಲಾಸ್ಟ್ ಟೈಮ್ ಸೈಲೆನ್ಸರ್ ಏನಕ್ಕೋ ಬಿಚ್ಚಿದ್ರಂತೆ, ಅದೇ ಲೂಸ್ ಆಗಿರ್ಬೋದು ನೋಡು ಅಂತ ಅಂತಿದ್ದಾರೆ. ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಹೋಗ್ಬಿಡೋಣ ಅನ್ಲೋಡ್ಗೆ, ಆಮೇಲೆ ಬೇಕಾದ್ರೆ ಎಲ್ಲಾದರೂ ಮೆಕ್ಯಾನಿಕ್ ಹತ್ರ ತೋರಿಸೋಣ ಅಂತ ಅನ್ಕೋತಾ ಇದ್ದೀನಿ. ಏನು ಮಾಡೋಣ ಗುರು, ಹೊಟ್ಟೋಣ. ಏನು ಸೈಲೆನ್ಸರ್ದೆ ಅಂತ ಅವರೇ ಕರೆಕ್ಟಾಗಿ ಹೇಳ್ತಾವ್ರಲ್ಲ. ಏನಾಗಲ್ಲ ಅಲ್ಲಿಂದ ಹೋಗೋಣ. ಫಸ್ಟು ಅನ್ಲೋಡ್ ಮಾಡ್ಕೊಂಬಿಟ್ರೆ ಸಾಕು ಗುರು. ಬಿಸಿಲು ಈಗಲೇ ಹೆಂಗೆ ಹೊಡಿತಾ ಇದೆ ಅಂದರೆ, ಗಿಡ ಏನೇನು ಆಗ್ಬಿಟ್ಟಿದ್ದಾವೋ ಮೇಲೆ ಇರೋ ಕ್ರೇಟ್ಗಳು. ಅನ್ಲೋಡಿಂಗ್ ಹತ್ತತ್ರ ಬಂದುಬಿಟ್ವಿ. ಅಲ್ಲೊಂದು ನೋಡಿ, ಇಲ್ಲೊಂದು ಮರ ಏನು ಕಾಣಿಸ್ತಿದೆ ಅಲ್ಲೇ ಅನ್ಲೋಡ್ ಮಾಡ್ಕೋತಾರಂತೆ. ಅಣ್ಣ ಮೇನ್ ರೋಡಿಗೆ ಬಂದು ಇಲ್ಲಿವರೆಗೂ ಕರ್ಕೊಬಂದರು. ಇಲ್ಲಿ ಯಾಕಪ್ಪ ಸ್ಟಾಪ್ ಮಾಡಿದ್ದೀನಿ ಅಂತಂದರೆ, ಇದೊಂದು ಇನೋವಾ ಕಾರ್ ಒಂದು ಅಡ್ಡ ಹಾಕ್ಬಿಟ್ಟಿದ್ದಾರೆ ಗುರು. ಕರೆಕ್ಟಾಗಿ ನಮ್ಮ ಗಾಡಿ ಪಾಸ್ ಆಗುತ್ತೆ, ಬಟ್ ರಿಸ್ಕ್ ಬೇಡ ಅಂದ್ಬಿಟ್ಟು ನೋಡಿ, ಇಲ್ಲೆಲ್ಲ ಒಂಥರ ಹಳ್ಳ ಇದೆ, ಅದಕ್ಕೋಸ್ಕರ ಯಾಕೆ ಬೇಡ ಅಂದ್ಬಿಟ್ಟು ಇಲ್ಲೇ ನಿಲ್ಸ್ಕೊಂಡಿದ್ದೀನಿ. ಕಾರ್ ಯಾರ್ದೋ ಗೊತ್ತಿಲ್ಲ, ತೆಗೆಸ್ತೀನಿ ರೀ ಅಂತ ಹೇಳಿದ್ರು. ಇದೇ ಥರ ದಾರಿನಂತೆ, ಹಿಂಗೆ ಹೋಗೋದು ಗುರು. ಹಿಂಗೆ ಹೋಗಿ ಆ ಮರ ಹತ್ರ ರಿವರ್ಸ್ ಹೊಟ್ಕೊಂಡ್ರೆ ಆಲ್ಮೋಸ್ಟು 80% ಅನ್ಲೋಡ್ ಆಗೋ 90% ಅನ್ಲೋಡ್ ಆಗೋಗುತ್ತೆ ಗುರು ಗಾಡಿಯಲ್ಲಿ ಎಲ್ಲ. ಅಂದರೆ ಒಂದು 600 ಗಿಡ ಬಿಟ್ಟು ಇನ್ನೆಲ್ಲ ಇಲ್ಲೇ ಅನ್ಲೋಡ್ ಆಗಿಬಿಡ್ಬೋದು, ಹೇಳೋಕ್ಕಾಗಲ್ಲ. ಗಾಡಿ ಸಖತ್ತು ಕೆಲಸ ಕೊಟ್ಟಿದೆ ಗುರು ಈ ಟ್ರಿಪ್ ನಮಗೆ. ಇನ್ನೊಂದೇನೆಂದರೆ ನೋಡಿ, ನಮ್ಮ ಗಾಡಿ ಎಷ್ಟು ಹೈಟ್ ಇದೆ ಅಂದ್ಬಿಟ್ಟು ನಾವು 10 ಹೈಟ್ ಹಾಕಿದ್ದೀವಿ ಗುರು. ಕ್ರೇಟು 1 2 3 4 ಅಂತ ಈ ಥರ 10 ಹೈಟು ಜೋಡಿಸಿದ್ದೀವಿ. 300 ಕ್ರೇಟ್ ಲೋಡ್ ಮಾಡಿದ್ದೀವಿ ನಾವು. ಇನ್ನೊಂದು, ನಾವು ಓಡಿಸ್ತೀವಿ ಬಡ ದೋಸ್ತು ಅಶೋಕ್ ಲೇಲ್ಯಾಂಡ್ಗಳೆಲ್ಲ ನಮ್ಗೆ ಅಭ್ಯಾಸ ಇದೆ ಅಂದರೆ ನಿಜ ಓಡ್ಸೋಕ್ಕಾಗಲ್ಲ ಗುರು. ಅಂದರೆ ನಿಮಗೆ ಅಂಡರ್ ಲೋಡ್ ಓಡಿಸೋದೇ ಒಂದು ಬೇರೆ ಥರ, ಹೈಟ್ ಲೋಡ್ ಓಡಿಸೋದೇ ಬೇರೆ ಥರ. ಎಲ್ಲರೂ ಓಡ್ಸೋಕ್ಕಾಗಲ್ಲ ಗುರು ಹೈಟ್ ಲೋಡ್ಗಳು. ನಿಜ ಇದಕ್ಕೆ ಅಭ್ಯಾಸ ಇರಬೇಕು. ನನಗೆ ಒಂದೊಂದು ಸರಿ ಬಾಯಿಗೆ ಬರುತ್ತೆ ಗುರು. ಈ ಮಣ್ ರೋಡಲ್ಲಿ ಬರ್ತಿದ್ರೆ ಗಾಡಿ ಮಲಗಿ ಎದ್ದೊಳ್ತಾ ಇದ್ದರೆ ನನಗೆ ಒಂಥರ ಭಯ ಆಗ್ತಾ ಇರುತ್ತೆ. ಆ ಥರ ಇರುತ್ತೆ ಗಾಡಿಗಳು. ಅಂದರೆ
ಅಭ್ಯಾಸ ಆಗ್ಬಿಟ್ರೆ ಒಂದು ಎಂಥವರೇ ಆಗಲಿ ಡ್ರೈವರ್ ಒಂದು 50 ಕಿಲೋಮೀಟ್ರ್ ಹೋಗೋವರೆಗೂ ಅಷ್ಟೇ, ಆಮೇಲೆ ಅಭ್ಯಾಸ ಆಗುತ್ತೆ. ಎಳ್ದಾಡಬಾರ್ದು ಮೇಯ್ನ್, ಗಾಡಿ ಹೈಟ್ ಇರುತ್ತಲ್ವ, ಜಾಸ್ತಿ ಆಡುತ್ತೆ. ಒಂದು ಗಾಡಿ ಓವರ್ಟೇಕ್ ಮಾಡಬೇಕು ಅಂದ್ರೂ ಗಾಡಿ ಆಡ್ತಿರುತ್ತೆ ಗುರು. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು. ಹೈಟ್ ಲೋಡ್ ಇನ್ನೊಂದು. ಇಲ್ಲಿ ಲೊಕೇಶನ್ ಚೆನ್ನಾಗಿತ್ತು, ಎಮ್ಮೆಗಳು ಬೇರೆ ಎಲ್ಲ ಸ್ನಾನ ಎಲ್ಲ ಮಾಡ್ತಾ ಇದ್ದಾವೆ. ನಮ್ಮ ಹುಡುಗ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಚಂತ ಸ್ನಾನ ಮಾಡೋಗು ನೀನು. ನೀನು ಮಾಡೋಗು. ಏನಕ್ಕೆ ಸ್ನಾನ ಮಾಡಕ್ಕ? ಸಖತ್ತಾಗಿ ನೀರು ಹೋಯ್ತಾ ಇದೆ. ಅವಣ್ಣ ಇದೇ ಬ್ರಿಡ್ಜ್ ಮೇಲೆ 2 ವೀಲರ್ ಹಾಕ್ಕೊಂಡು ಈ ಕಡೆಗೆ ಹೋಗ್ಬಿಟ್ರು. ನಾವು ಕರ್ಕೊಂಬರ್ತೀನಿ, ಕಾರ್ ತೆಗಿಸ್ತೀನಿ ಅಂದ್ಬಿಟ್ಟು ನಾವು ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಅನ್ಲೋಡಿಂಗ್ ಎಲ್ಲ ಆದಮೇಲೆ ಗಾಡಿನ ಏನಾಗಿದೆ ಅಂದ್ಬಿಟ್ಟು ನಾವೇ ಚೆಕ್ ಮಾಡ್ಕೋಬೇಕು ನೀಟಾಗಿ. ಇಲ್ಲ ಅಂದರೆ ಎಲ್ಲರೂ ಮೆಕ್ಯಾನಿಕ್ ಹತ್ರ ತೋರಿಸ್ಕೊಂಡು ನೀಟಾಗಿ ರೆಡಿ ಮಾಡಿಸ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀವಿ. ಹೆಂಗರು ನೋಡೋಣ. ಅನ್ಲೋಡು ಇಲ್ಲೇ ಮುಗ್ದೋಗುತ್ತೆ. ಇವಾಗ ಅನ್ಲೋಡ್ ಮಾಡಿಬಿಡೋಣ ಫಸ್ಟು. ಗುರು ಅಲ್ಲಿ ಫಸ್ಟ್ ಪಾಯಿಂಟ್ ಅಂತ ಏನು ತೋರಿಸ್ದೆ, ಅಲ್ಲೇ ಒಂದು 2 ಅದೇ ಊರಲ್ಲಿ 2 ಹತ್ರ ಅನ್ಲೋಡ್ ಆಗಿಬಿಡ್ತು. ಅರ್ಧ ಬರೀ ಒಂದು 600 ಗಿಡ, ಅಂದರೆ ಒಂದು 27 ಕ್ರೇಟ್ ಮಾತ್ರ ಅಷ್ಟೇ ಅಲ್ಲಿ ಉಳಿದಿದ್ದು. ಇನ್ನೆಲ್ಲ ಅಲ್ಲೇ ಖಾಲಿ ಆಗಿಬಿಡ್ತು. 300 ಕ್ರೇಟಲ್ಲಿ ಎಲ್ಲ ಅಲ್ಲೇ ಖಾಲಿ ಆಗಿಬಿಡ್ತು ಗುರು. 27 ಕ್ರೇಟ್ ಬಿಟ್ಟು ಅದನ್ನು ತಂದು ಇಲ್ಲಿ ಒಂದು ಕಡೆ ಇಳಿಸ್ಕೊಂಡು ಬರೋ ಅಷ್ಟರಲ್ಲಿ ಇವಾಗ ನೈಟೇ ಆಗಿಬಿಡ್ತು ಗುರು. ಇವಾಗ ಯಾವ ಥರ ರೋಡಲ್ಲಿ ಬರ್ತಾ ಇದ್ದೀವಿ ಅಂತಂದರೆ ಎಲ್ಲ ಖಾಲಿ ಮಾಡಿಕೊಂಡು ನಾವು ಖಾಲಿ ಕ್ರೇಟು ಸಹ ಹಾಕ್ಕೊಬಿಟ್ವಿ. ಇವಾಗ ನೋಡಿ ಈ ರೋಡ್ಗಳಲ್ಲಿ ಓಡಾಡಿದ್ರೆ ಡೈಲಿ ಗಾಡಿಗಳಿರಲ್ಲ ಗುರು, ನಿಜ. ಯಪ್ಪ ಅಂತಿಂತ ತಲೆ ಕೆಟ್ಟವರಾದರೆ ಬಾರಿಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ಆ ಕಡೆ ಈ ಕಡೆ ಎಲ್ಲ ಫುಲ್ ಕಬ್ಬಿನ ತೋಟಗಳು. ಅಂದರೆ ಈ ಥರ ಜಲ್ಲಿ ಥರ ಇದ್ದರೆ ಅದ್ರ ಪರವಾಗಿಲ್ಲ ಗುರು. ಮಳೆ ಬಿದ್ದಿದ್ರೇನು ಓಡಾಡ್ಬೋದು. ಕೆಲವೊಂದು ರೋಡ್ಗಳಲ್ಲಿ ಟೈರ್ ಪೂರ ಸ್ಲಿಪ್ ಆಗ್ತಿರುತ್ತೆ. ಅಂಥ ರೋಡಲ್ಲಿ ಸಮೇತ ಬರುತ್ತೆ, ಏನಾಗಲ್ಲ, ಡೈಲಿ ಓಡಾಡ್ತವೆ ಗಾಡಿಗಳು ಅಂತ ಹೇಳ್ತಾರೆ. ಅವ್ರಿಗೇನು ನಮಗೆ ಬಂದು ಗಿಡ ಅನ್ಲೋಡ್ ಆದರೆ ಸಾಕು ಅಂತ. ನಾವು ನಮ್ಮ ಹುಷಾರಲ್ಲಿ ರೋಡ್ಗಳು ನೋಡ್ಕೊಂಡು ಹೋಗಬೇಕು. ನಾನು ಬೇಜಾನ್ ಸರಿ ಹೋಗಿ ಗಾಡಿ ಸಿಗಾಕ್ಸ್ಬಿಟ್ಟಿದ್ದೀನಿ ಗುರು. ಆಮೇಲೆ ಟ್ಯಾಕ್ಟ್ರೆಲ್ಲ ಕಟ್ಟಿ ಎಳ್ಕೊಂಡು ಬೇಜಾನ್ ಪಜ್ಜಿತೀನೂ ಪಟ್ಟಿದ್ದೀವಿ. ಹೆಂಗೋ ಅನ್ಲೋಡ್ ಆಗೋಯ್ತು ಗುರು. ನೆಮ್ಮದಿನಾ ಇವಾಗ? ಹೆಂಗಿತ್ತು ಬೆಳಗ್ಗೆಯಿಂದ ಜೀವನ? ಕೇಳ್ತೀರ ಗುರು, ಅಪ್ಪ ಆ ಗಿಡ ಬೇರೆ ಮೇಲೆ ಏನಿದ್ವು ಫುಲ್ ಟಾಪಲ್ಲಿ, ಅವಾದರೆ ಬಿಸಿಲಿಗೆ ಬರ್ನ್ ಆಗಿಬಿಟ್ಟಿದ್ದಾವೆ. ಅದೊಂದು ಕತೆ. ನಾನು ಯಾರಿಗೋ ಇನ್ನೊಬ್ರಿಗೆ ಲೊಕೇಶನ್ ಹಾಕಿದ್ದ ಅಲ್ಲಿ ಇಳಿಸು ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಯಾರಿಗೋ ಫೋನ್ ಹಾಕ್ಬಿಟ್ಟಿದ್ದೀನಿ. ಯಪ್ಪ ತಲೆ ಕೆಟ್ಟೋಗ್ಬಿಡ್ತು. ಹಿಂಗೋ ಅನ್ಲೋಡ್ ಆಯಿತು. ಅನ್ಲೋಡ್ ಮುಗಿಸ್ಕೊಂಡು ಇವಾಗ ಇನ್ನೊಂದು ಗಾಡಿ ನಮ್ಮ ರಾಕೇಶ್ ಏನು ಹೋಗಿದ್ದ, ಇಲ್ಲಿಂದ ಒಂದು 15 ಕಿಲೋಮೀಟ್ರಲ್ಲಿ ಇನ್ನೊಂದು ಕಡೆ ಅನ್ಲೋಡಿಗೆ ಹೋಗಿದ್ದಾನೆ. ಮುಗಿಸ್ಕೊಂಡು ಬರ್ತೀನಿ ಅಣ್ಣ, ಅಷ್ಟಲ್ಲಿ ಬರ್ರಿ, ಮಂಗಳವೇಡ ಹತ್ರ ಬರ್ತೀನಿ ಅಂತ ಅಂದ. ನಾವು ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಇವರು. ಬೆಳಿಗ್ಗೆ ಅಲ್ಲಿ ಬಿಜಾಪುರ ಟೋಲಲ್ಲಿ ಸಿಕ್ಕಿದಾಗ ಎಲ್ಲ ಒಂದೊಂದು ಚಿತ್ರಾನ್ನ ತಿನ್ಕೊಂಡಿದ್ದು. ಇಲ್ಲಿವರೆಗೂ ಏನೂ ತಿಂದೇ ಇಲ್ಲ ಇವರು, ಬರೀ ನೀರು ಕುಡ್ಕೊಂಡೇ ಬದುಕಿದ್ದೀವಿ ಬೆಳಿಗ್ಗೆಯಿಂದ. ನಮ್ಮ ಗಾಡಿ ಕತೆ ಅಂತೂ ಏನಾಗ್ಬಿಡ್ದು ಅಂದರೆ ಆ ಸೌಂಡ್ಗಳಲ್ಲಿ ಹಂಗೆ ಓಡಿಸ್ತಾ ಇದ್ದೀವಿ. ಹೆಂಗೋ ಊರಿಗೆ ಹೋಗ್ಬಿಟ್ರೆ ಸಾಕು, ಊರಲ್ಲಿ ಏನೋ ರೆಡಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀವಿ ಇವಾಗ ಅಷ್ಟೇ. ನಾನ್ ಸ್ಟಾಪ್ ಹೋಯ್ತಾ ಇರೋದೆ, ಎಲ್ಲೂ ಸ್ಟಾಪ್ ಇಲ್ಲ. ಇವರು ತುಂಬ ಹಸುವಾಗ್ತಿತ್ತು. ಮುಂದೆ ಇನ್ನು ಊಟ ಮಾಡೋದು ಎಷ್ಟೊತ್ತಾಗುತ್ತೋ ಏನು ಕತೆ ಅಂದ್ಬಿಟ್ಟು ಹೋಗಿ ನಮ್ಮ ಸ್ವಂತ ಒಂದು 2 ವಡಾಪಾವ್ ಎತ್ಕೊಂಡ್ಬಂದಿದ್ದು. ಅದನ್ನೇ ಬಾರಿಸ್ತಾ ಇದ್ದೀವಿ. ಇವಾಗ ಟ್ರೋಲ್ ಆಗ್ತಾ ಐತೆ ಗುರು ಹಸು. ಇವಾಗ ಬೆಳಗ್ಗೆ ಚಿತ್ರಾನ್ನ ತಿಂದಿರೋದು ಬಿಜಾಪುರಲ್ಲಿ, ಬೆಳಗ್ಗೆ ಒಂದು 8-9 ಗಂಟೆ 8 ಗಂಟೆ ತಿಂದಿರೋದು. ಇವಾಗ ಟೈಮ್ ಎಷ್ಟು? ಇವಾಗ 9 ಗಂಟೆ. 1 ನಿಮಿಷ ಇದೆ. ಆಯ್ತು. ಗುರು ಹಂಗೆ ಮುಂದೆ ಬರ್ತಾ ಇದ್ವಿ. 2 ವೀಲರ್ಗಳವರು ಫುಲ್ ಡಿಮಾಂಡ್ ಡಿಪ್ ಕೊಟ್ಟರು. ಯಾಕೆ ಈ ಥರ ಡಿಮಾಂಡ್ ಡಿಪ್ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಒಂದು ಊರು ರೋಡಲ್ಲಿ ಮಲಗಿದೆ ಗುರು. ಅಲ್ಲಿ ನೋಡೋರೆಲ್ಲ ಏನೋ ಹೈ ಸ್ಪೀಡಲ್ಲಿ ಹೊರಟೋಯ್ತೈತೆ. ಅದು ನೋಡು, ರೋಡಲ್ಲಿ ನಿಧಾನಕ್ಕೆ ಹೋಗುತ್ತೆ.
ಈ ಮಣ್ಣು ಈ ಥರ ಗಿಡಗಳಲ್ಲಿ ಹೋದಾಗ ಫುಲ್ ಐಸ್ಬಿಡಲ್ಲಿ ಹೋಗ್ಬಿಡುತ್ತೆ. ಬರ್ತಾನೆ ಇದೀವಿ ಗುರು. ಮಂಗಳವೇಡ ಅಂತೂ ಸಿಗಲೇ ಇಲ್ಲ ನಮಗೆ. ಅಪ್ಪ ಒಂದು 20 ಕಿಲೋಮೀಟರ್ ಜರ್ನಿನ ಒಂದು 1 ಅವರ್ 1.5 ಅವರ್ ಬಂದಿದ್ದೀವಿ ಗುರು. ಇನ್ನೊಂದು 6 ಕಿಲೋಮೀಟರ್ ಇದೆ. 6 ಕಿಲೋಮೀಟರ್ ಜರ್ನಿ ಆಗ್ಬಿಟ್ರೆ ಸಾಕು. ನಮ್ಮ ರಾಗಿನೂ ಅನ್ಲೋಡ್ ಮಾಡಿಕೊಂಡು ಬರ್ತಿದ್ದಾನಂತೆ. ಒಂದೇ ಸರಿ ಅಲ್ಲಿ ಎಲ್ಲಾದರೂ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಹೋಯ್ತಾ ಇರೋದಷ್ಟೇ. ಮತ್ತೆ ಎಲ್ಲಾದರೂ ಹೋಟೆಲ್ ನೋಡೋಣ ಗುರು, ಹಸು ಆಗ್ತಾ ಇದೆ ಗುರು. ಮುಂದೆ ಬಂದ್ವಿ, ಹಂಗೆ ನಮ್ಮ ರಾಕಿನೂ ಬಂದು ಅನ್ಲೋಡ್ ಮಾಡಿಕೊಂಡು ಊಟ ಮಾಡಿಕೊಂಡು ಒಂದೇ ಸರಿ ಬಿಟ್ಟು ಇವಾಗ ಬಿಜಾಪುರ ಹತ್ರ ಡೀಸೆಲ್ ಹಾಕ್ಸ್ಕೊಂಡು 3,000ಕ್ಕೆ ಹೋಯ್ತಾ ಇದ್ದೀವಿ. ಗುರು ಹಂಗೋ ಹಿಂಗೋ ಹೊಸಪೇಟೆ ಎಲ್ಲ ದಾಟ್ಕೊಂಡು ದುರ್ಗಾ ರೋಡ್ಗೆ ಬಂದ್ವಿ. ಇಲ್ಲಿ ಬಂದರೆ ನಮ್ಮ ಗಾಡಿ ಕತೆ ಇನ್ನೊಂದೇನೆಂದರೆ ಅದು ಸೈಲೆನ್ಸರ್ದೇ ಸೌಂಡು ಅಂದ್ಬಿಟ್ಟು ಕನ್ಫರ್ಮ್ ಆಯಿತು. ಬಟ್ ಅದು ಸೈಲೆನ್ಸರ್ ಸೌಂಡ್ ಇವಾಗ ಟ್ಯಾಕ್ಟರ್ ಸೌಂಡ್ ಥರ ಬರ್ತಾಯಿದೆ ಗುರು. ಸ್ಟಾರ್ಟ್ ಮಾಡಿದ್ರೆ ಗಾಡಿ ಏನೋ ಆಗ್ಬಿಟ್ಟಿದೆ ಏನೋ ಅನ್ಕೋಬೇಕು, ಆ ಥರ ಬರ್ತಾಯಿದೆ ಸೌಂಡು. ಸಕ್ಕತ್ತು ತಲೆಗೆಟ್ಟೋಗ್ಬಿಟ್ಟಿತ್ತು. ಇವಾಗ ಸ್ಮೋಕೆಲ್ಲ ಒಳಗಡೆ ಕಿತ್ಕೊತಾ ಇದೆ ಗುರು. ಏನು ಮಾಡೋದು ಅಂದ್ಕೊಂಡು ಮೆಕ್ಯಾನಿಕ್ಗೆ ಒಂದು ವೀಡಿಯೋ ಕಳಿಸಿ ಈ ಥರ ಸೌಂಡ್ ಬರ್ತಾ ಇದೆ ಅಂದ್ಬಿಟ್ಟೆಲ್ಲ ಹೇಳಿ, ಏನಾಗಲ್ಲ ಸೈಲೆನ್ಸರ್ ಓಪನ್ ಆಗಿರುತ್ತೆ ಬಾ ನೋಡ್ಕೊಳ್ಳೋಣ ಅಂತ ಅಂದರು. ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರಿ ಸ್ಟಾರ್ಟ್ ಮಾಡ್ತೀನಿ, ಸೌಂಡ್ ಕೇಳಿಸ್ಕೊಳ್ರಿ ಗುರು. ಸಂತೋ ಗೇರ್ ಲಿವರ್ ಹಿಡ್ಕೊಂಡು ಮಲ್ಕೊಂಡವ್ನು ನೋಡು. ನಮ್ಮ ರ್ಯಾಕಿಗೆ ನಿದ್ದೆ ಬರ್ತಾ ಇದೆ ಅಂದ್ಬಿಟ್ಟು ಮಲಿಕೊಂಡ. ನಮ್ಮ ಸಂತೂನ ಆ ಗಾಡಿ ಎತ್ಕೋಗುರು ಸ್ವಲ್ಪ ದೂರ ಅಂತ ಹೇಳಿದೆ. ಮತ್ತು ನಮ್ಮ ಸಂತು ಆ ಗಾಡಿ ಎತ್ಕೊತಾ ಇದ್ದಾನೆ. ನಮ್ಮ ರಾಕಿ ಜೊತೆ ಇದ್ದಿದ್ದು ಅವ್ರ ಫ್ರೆಂಡ್ ಬಂದು ಗಾಡಿ ಓಡ್ಸೋಕ್ಕೆ ಬರೋಲ್ಲ, ಸುಮ್ಮನೆ ಜೊತೆಯಲ್ಲಿ ಬಂದಿದ್ದು ಮಲಿಕೊಂಡಿದ್ದಾನೆ. ಸೌಂಡ್ ನೋಡ್ರಿ ಯಾವ ಥರ ಬರ್ತಾ ಇದೆ ಅಂತ. ಇವಾಗ ರೈಸ್ ಮಾಡ್ತೀನಿ, ರೈಸ್ ಮಾಡಿದ್ರೆ ನೋಡ್ಕೊಳ್ರಿ ಸೌಂಡು. ಈ ಸೌಂಡಲ್ಲಿ ಬಿಜಾಪುರ ಬಿಟ್ಟ ಮೇಲೆ ಸ್ವಲ್ಪ ಸೌಂಡ್ ಜಾಸ್ತಿ ಆಗಕ್ಕೆ ಶುರುವಾದಾಗಿದ್ದು. ಇಲ್ಲಿ ಬಂದ ಮೇಲೆ ಸ್ಮೋಕೆ ಒಳಗಡೆ ಬರೋ ಥರ ಆಯಿತು. ಅದಕ್ಕೋಸ್ಕರ ಸೈಡಾಗಿ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡ್ವಿ. ಏನೂ ಆಗಿಲ್ಲ, ಸೈಲೆನ್ಸರೇ ಪ್ರಾಬ್ಲಮ್. ಅದೇನು ಓಪನ್ ಆಗಿಬಿಟ್ಟಿದೆ ಅನ್ಕೋದೇನೋ ನನಗೆ ಗೊತ್ತಾಗ್ತಿಲ್ಲ. ಸೌಂಡ್ ನೋಡಿದ್ರೆ ಈ ಥರ ಬರ್ತಾ ಇದೆ. ಒಂದು ಫೋನ್ ಮಾತಾಡೋಕ್ಕಾಗಲ್ಲ, ಮಲ್ಕೊಳಕ್ಕಾಗಲ್ಲ ಈ ಸೌಂಡ್ಗೆ. ಯಪ್ಪ ಅಕ್ಕಪಕ್ಕ ರೋಡ್ಗಳಲ್ಲಿ ಹೋಗೋರಂತೂ ನಮ್ಮನ್ನೇ ನೋಡ್ತಾರೆ ಬ್ರೋ. ಹೋಗೋಣ. ಇದ್ರೆ ಇರಲಿ, ಆಮೇಲೆ ಊರಲ್ಲಿ ಹೋಗಿ ರೆಡಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಓನರ್ ಸೀದಾ ಊರಿಗೆ ಬಂದ್ಬಿಡಪ್ಪೆ ನೋಡ್ಕೊಳ್ಳೋಣ ಅಂತ ಅಂದರು. ಇಲ್ಲಿಂದ ಬಿಡ್ತಾ ಇದ್ದೀವಿ ಇವಾಗ. ನೋಡ್ಕೊಳ್ರಿ ಸೌಂಡು. ಈ ಸೌಂಡಲ್ಲಿ ಮಾತಾಡೋದು ಕೇಳಿಸಲ್ಲ ಗುರು, ಅಷ್ಟು ಸೌಂಡು ಬರ್ತಾ ಇದೆ. ಹೊರಗಡೆ ಕಡಿಮೆ ಕೇಳಿಸ್ತಾ ಇದೆ, ಒಳಗಡೆನೆ ಜಾಸ್ತಿ ಕೇಳಿಸ್ತಾ ಇದೆ.
ಬರೀ ಕಂಟೈನರ್ ಬಾಕಿದ್ದು ಅಲ್ಲಿ ಚಿಲ್ಲದ ತರ್ಕೊಂಡಿವಿ ಕೆಲವರು ಇದು ತಿಂದು ನಿಲ್ಬೇಕಾಯ್ತು ಅದು ಡೌನ್ ಅಂತ ಹೇಳ್ಕೊಂಡು ಹೋಗ್ತದೆ ತಿಂದು ನಿಲ್ಬೇಕಾಯ್ತು ಹಂಗೆ ಹೋಗಿ ಹೋಗ್ತಾ ಇದ್ವಿ ಅಣ್ಣವರು ಲೈಲ್ಯಾಂಡ್ ಗಾಡಿ ನಿಲ್ಲಿಸಿ ಅಣ್ಣ ನಿಮ್ಮ ವಿಡಿಯೋ ನೋಡ್ತೀನಿ ಫ್ಯಾನ್ಸ್ ಅಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಣ್ಣ ಬರೋದಾ? ಸರಿ ಅಣ್ಣ, ಸಿಗೋಣ ಮತ್ತೆ ಹೋಗಾದ್ರು. ಇವರು ಹಂಗೆ ಬರ್ತಾ ಇದ್ವಿ, ಅವರು ಲೈಲ್ಯಾಂಡ್ ಅವರು, ಅಣ್ಣ ನಿಮ್ಮ ವಿಡಿಯೋ ನೋಡ್ತೀನಿ ಯೂಟ್ಯೂಬಲ್ಲಿ, ನಿಮ್ಮ ಸಬ್ಸ್ಕ್ರೈಬರ್ ಅಣ್ಣ ಅಂದ್ಬಿಟ್ಟು ಮಾತಾಡೋಣ ಸೈಡ್ಗೆ ಹಾಕ್ರಿ ಅಂದ್ಬಿಟ್ಟು ನಿಲ್ಸಿದ್ರು. ಹಂಗೆ ಮುಂದೆ ಬಂದು ನೋಡ್ತೀನಿ, ಅಲ್ಲಿ ಅದೇನಪ್ಪ ಒಂದು ಈಚಾರ್ದು ಚಿಕ್ಕ ಗಾಡಿ ಸೆಂಟ್ರಿಂಗ್ ಶೀಟ್ಸ್ ಅನ್ಕೋತೀನಿ ಬಿದ್ದೋಗ್ಬಿಟ್ಟಿದೆ. ಪಂಚರ್ ಏನೋ ಆಯ್ತಂತೆ, ಸಡನ್ನಾಗಿ ಪಂಚರ್ ಆಗಿ ಬ್ಯಾಲೆನ್ಸ್ ತಪ್ಪಿ ಹಳ್ಳದ ಒಳಗಡೆ ಬಿದ್ದುಬಿಟ್ಟಿದ್ದಾರೆ. ಇಲ್ಲಿ ಡಿವೈಡ್ರು ಇಲ್ಲ, ಅವರು ಹೊಸಪೇಟೆ ರೋಡಲ್ಲಿ ನೋಡಿರ್ಬೋದು ಯಾವ ಥರ ಇರುತ್ತೆ ಅಂದ್ಬಿಟ್ಟು. ನೋಡಿ ಇನ್ನೂ ಜನ ಎಲ್ಲ ಅಲ್ಲೇ ಇದ್ದಾರೆ, ಒಬ್ಬೊಬ್ರು ಒಂದೊಂದು ಶೂಟ್ ಆಗ್ತಾರೆ. ಒಬ್ಬ ಡ್ರೈವರ್ಗೆ ಏನಾಯಿತು ಹಂಗೆ ಹಿಂಗೆ ಅಂದ್ಬಿಟ್ಟು ಯಾರಿಗೂ ನೋಡ್ತಾ ಇರಲ್ಲ. ಡ್ರೈವರ್ಗೆ ಏನಂದರೆ ಏನೂ ಏಟ್ಗಳಾಗಿಲ್ಲ, ಡ್ರೈವರ್ ಆರಾಮಾಗಿದ್ದಾರೆ. ಏನೋ ಒಂಥರ ಖುಷಿ ರೋಡಲ್ಲಿ ಅವರಿವರು ಸಿಕ್ಕಿ, ಅಣ್ಣ ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮ ವೀಡಿಯೋಸ್ ನೋಡ್ತಿರ್ತೀನಿ ಹಂಗೆ ಹಿಂಗೆ ಅಂದರೆ ಅದೊಂಥರ ಖುಷಿ, ಏನೋ ಸಾಧನೆ ಮಾಡ್ದಂಗೆ ಖುಷಿ ಅನಿಸುತ್ತೆ. ಇವಾಗ ದುರ್ಗ ಹತ್ತತ್ರ ಬಂದ್ವಿ, ನಮ್ಮ ಗಾಡಿ ಸೌಂಡ್ಗಳು ಇನ್ನೂ ಜಾಸ್ತಿ ಆಗಿದೆ. ಸೊ ಗಾಡಿ ರನ್ನಿಂಗಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಮತ್ತೆ ಸಿಗೋಣ. ಇಲ್ಲೇ ಟಿಫನ್ ಮಾಡಿಕೊಂಡು ಅಲ್ಲೇ ರಾಕಿ ಆ ಗಾಡಿಗೆ ಶಿಫ್ಟ್ ಆದ. ನಮ್ಮ ತಂತು ನಮ್ಮ ಟ್ಯಾಕ್ಟ್ರ್ ಥರ ಇರೋ ನಮ್ಮ ಗಾಡಿ ಓಡ್ಸೋಕ್ಕೆ ಬಂದಿದ್ದಾನೆ. ಏನೋ ಮೀಟಿಂಗು ಗುರು. ಚಿತ್ರದುರ್ಗದಿಂದ ಡೈರೆಕ್ಟು ಶಿರಾಕ್ಕೆ ಬಂದ್ವಿ. ಶಿರಾಯಿಂದ ಚಿತ್ರದುರ್ಗದಿಂದ ನಮ್ಮ ಸಂತನೇ ಓಡಿಸ್ದ. ಅಲ್ಲಿಂದ ಮದ್ಗೇರಿ, ಗೌರಿಬಿದನೂರು ಈ ಥರ ಚಿಕ್ಕಬಳ್ಳಾಪುರ ಸೇರ್ಕೊತಿದ್ದೀವಿ. ಏನು ಚಿಕ್ಕಬಳ್ಳಾಪುರ ಇನ್ನೊಂದು 10 ಕಿಲೋಮೀಟರ್, ಒಂದು 6 ಕಿಲೋಮೀಟರ್ ಇರೋ ಟೈಮಲ್ಲಿ ಒಂದು ಕಣಿವೆ ಪ್ರದೇಶ ಸಿಗುತ್ತೆ ಗುರು. ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ಬಟ್ ಇವತ್ತು ನಮ್ಮ ಗಾಡಿ ಪಿಕಪ್ ಫುಲ್ಲು ಇದೆ. ಈ ಸೌಂಡ್ಗಳಲ್ಲಿ ಏನು ವಾಯ್ಸ್ ಆದರೆ ಕೇಳಿಸ್ತಾ ಇರುತ್ತೆ ಎಲ್ಲ ಗುರು. ಗಾಡಿ ಹತ್ತುತ್ತೆ ಡೀಸಲ್ಲು ಕುಡ್ದಾಕ್ಬಿಡೈತೆ ಗುರು. ಬ್ಲಿಂಕ್ ಆಗ್ತಾ ಐತೆ ಲಾಸ್ಟ್ ಪಾಯಿಂಟ್. ಅಪ್ಪ ಮೈಲೇಜು ಬಂದಿಲ್ಲ ಗಾಡಿಗೆ. ಮೇಲೆ ನೋಡ್ಕೊ, ಅಲ್ಲಿ ಇವಾಗ ಹತ್ತವಾಗ ನೋಡ್ಕೊ ಸೌಂಡು. ಓಯ್ ಸಂತ ವೈಫರ್ದು ಫೋಲ್ಡ್ ಮಾಡೋದು. ನಮ್ಮ ಹುಡುಗನ್ನ ಮನೆಯಾಗ ಕಳಿಸಿ ಅಲ್ಲಿಂದ ಗ್ಯಾರೇಜ್ ಹತ್ರ ಹೋಗೋಣ. ಮತ್ತೆ ಗ್ಯಾರೇಜ್ ಹತ್ರ ಹೋಗಿರ್ತೀನಿ, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಾಗೋರು ಅಂತ ಮನೆಗೆ ಕಳಿಸ್ಕೊಟ್ಟೆ. ನಮ್ಮ ಚಿಕ್ಕಬಳ್ಳಾಪುರ ನೋಡಿದ್ರೆ ಗುರು ಟ್ರಾಫಿಕ್ ಅಂದರೆ ಟ್ರಾಫಿಕ್. ಇತ್ತೀಚೆಗೆ ಈ MG ರೋಡ್ ಅಂತ ರೋಡ್ ಬೇರೆ ಕನ್ಸ್ಟ್ರಕ್ಷನ್. ಇಲ್ಲಿಂದ ಸೀದಾ ಗ್ಯಾರೇಜ್ ಹತ್ರ ಹೋಗಿ ಏನಾಗಿದೆ ಟ್ರಾಫಿಕ್ ಕೆಲಸ. ಓನರ್ ಫೋನ್ ಮಾಡಿದ್ರು, ಗ್ಯಾರೇಜ್ ಹತ್ರಕ್ಕೆ ಬಾ ಡೈರೆಕ್ಟು ಅಂದ್ಬಿಟ್ಟು. ಮೆಕ್ಯಾನಿಕ್ಗೆಲ್ಲ ಆಲ್ರೆಡಿ ಹೇಳಿದ್ವಿ, ಈ ಥರ ಆಗಿದೆ ಗಾಡಿ ಅಂದ್ಬಿಟ್ಟು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೇನಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.